ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದಕ್ಷಿಣ ಭಾರತದಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಈ ಹಿಂದೆ ತಮಿಳುನಾಡು ಹಾಗೂ ಕೇರಳದಲ್ಲಿ ತಲೆದೋರಿದ್ದ ಕಿರಿಕ್ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಭಾಷಣದಲ್ಲಿ ವಿವಾದಾತ್ಮಕ ಅಂಶಗಳಿವೆ ಅನ್ನೋ ಕಾರಣವನ್ನು ಕೊಟ್ಟು ರಾಜ್ಯಪಾಲರು ಭಾಷಣ ಮಾಡದೆ ಸದನದಿಂದ ಹೊರ ನಡೆದಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ರಾಜ್ಯಪಾಲರಿಗೆ ಘೇರಾವ್ ಹಾಕೋ ಪ್ರಯತ್ನ ಮಾಡಿದ್ರು. ಇದು ಸಂವಿಧಾನ ವಿರೋಧಿ ಅಂತ ಹೇಳಿ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ಕೂಗಾಡ್ತಾ ಇದ್ರೆ, ವಿಧಾನಸೌಧದಲ್ಲಿ ಹರಿಪ್ರಸಾದ್ ಥರದ ಹಿರಿಯ ನಾಯಕರು ರಾಜ್ಯಪಾಲರಿಗೆ ಅಡ್ಡ ಹಾಕಿ ತಡೆಯೋ ಪ್ರಯತ್ನಗಳನ್ನು ಮಾಡಿದ್ದಾರೆ. ರಾಜ್ಯಪಾಲರ ಈ ನಡೆಯ ವಿರುದ್ಧ ನಾವು ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಸದನದಿಂದ ಸೈಲೆಂಟ್ ಆಗಿ ಎದ್ದು ಹೊರ ನಡೆದಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ದಕ್ಷಿಣ ಭಾರತದಲ್ಲಿ? ಕೇರಳ ಮತ್ತು ತಮಿಳುನಾಡಲ್ಲಿ ನಡೆದ ಘಟನೆ ಕರ್ನಾಟಕದಲ್ಲಿ ಕೂಡ ಪುನರಾವರ್ತನೆ ಆಗಿರೋದು ಯಾಕೆ? ಈ ಬಗ್ಗೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಕೇರಳದಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ನಡೆದಿತ್ತು. ಅಲ್ಲಿ ಸರ್ಕಾರ ಬರ್ಕೊಟ್ಟು ಭಾಷಣವನ್ನು ಓದದೆ ರಾಜ್ಯಪಾಲರೇ ಭಾಷಣದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂತು. ಇದರ ವಿರುದ್ಧ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕಾನೂನು ಕ್ರಮದ ಬಗ್ಗೆ ಮಾತಾಡಿದರು. ಅಲ್ಲಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಭಾಷಣವನ್ನು ಓದಿದ್ರಾದರೂ ಅದರಲ್ಲಿನ ಒಂದಷ್ಟು ಅಂಶಗಳನ್ನು ಬದಲಾವಣೆ ಮಾಡಿಕೊಂಡಿದ್ದು ಕೇರಳ ಸರ್ಕಾರಕ್ಕೆ ಸಿಟ್ಟನ್ನು ತರಿಸಿತ್ತು. ಇದೇ ರೀತಿ ತಮಿಳುನಾಡಲ್ಲಿ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಬಹಿರಂಗ ಗುದ್ದಾಟ ನಡೀತಲೇ ಇದೆ. ಸಾಕಷ್ಟು ವರ್ಷಗಳಿಂದ ಅಲ್ಲಿನ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ರಾಜ್ಯಪಾಲ ಎನ್ ರವಿ ಅವರ ನಡುವೆ ವೈಮನಸ್ಸು ಇದ್ದೇ ಇದೆ. ಅದು ಈ ಬಾರಿ ಕೂಡ ಮುಂದುವರೆದಿದ್ದು, ತಮಿಳುನಾಡು ಸರ್ಕಾರ ಬರ್ಕೊಟ್ಟ ಭಾಷಣವನ್ನು ಓದೋದಕ್ಕೆ ರಾಜ್ಯಪಾಲ ಎನ್ ರವಿ ನಿರಾಕರಿಸಿದ್ದಾರೆ. ಇದಕ್ಕೆ ತಮಿಳುನಾಡಿನ ಸರ್ಕಾರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಇಷ್ಟೆಲ್ಲ ಆದಮೇಲೆ ರಾಜ್ಯಪಾಲರು ಸರ್ಕಾರ ಬರ್ಕೊಟ್ಟ ಭಾಷಣವನ್ನು ಓದದೇ ಇರೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಸಮಜಾಯಿಷಿಯನ್ನು ಕೊಡಲಾಯಿತು. ರಾಜ್ಯಪಾಲರು ಮಾತಾಡಬೇಕಿದ್ದು ಮೈಕು ಪದೇ ಪದೇ ಆಫ್ ಆಗ್ತಾ ಇತ್ತು. ಈ ಮೂಲಕ ರಾಜ್ಯಪಾಲರ ಭಾಷಣಕ್ಕೆ ಸರ್ಕಾರ ಬೇಕಂತಲೇ ಅಡ್ಡಿಪಡಿಸ್ತು. ಭಾಷಣದಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದ್ವು. ಸರಿಯಾದ ಮಾಹಿತಿಯನ್ನು ಒದಗಿಸಿರಲಿಲ್ಲ. ರಾಜ್ಯ ಸರ್ಕಾರ ಹೂಡಿಕೆಗಳ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿತ್ತು. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಭಾಷಣದಲ್ಲಿ ಮಾಹಿತಿನೇ ಇರಲಿಲ್ಲ. ಹೀಗೆ ಒಟ್ಟು 13 ಕಾರಣಗಳನ್ನು ಕೊಟ್ಟು ತಮಿಳುನಾಡು ಸರ್ಕಾರಕ್ಕೆ ರಾಜಭವನ ಸಡ್ ಹೊಡಿತು. ಈ 2 ರಾಜ್ಯಗಳ ಘಟನೆಗಳನ್ನು ನೋಡಿದ ಮೇಲೆ ಇದೇ ಥರದ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತಾ ಅನ್ನೋ ಕುತೂಹಲ ಕೂಡ ಇಲ್ಲಿ ಹೆಚ್ಚಾಗೇ ಇತ್ತು. ಗೆಳೆಯರೆ, ನಿರೀಕ್ಷೆಯಂತೆ ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷವೊಂದು ಈ ಬಾರಿ ಎದ್ದು ಕಾಣ್ತಾ ಇದೆ. ಹಾಗೆ ನೋಡಿದರೆ ಈ ಬಾರಿ ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನೋ ಅನುಮಾನಗಳು ಕೂಡ ಆಯಿತು. ಅದಕ್ಕೆ ಕಾರಣ ರಾಜ್ಯ ಸರ್ಕಾರ ಬರ್ಕೊಟ್ಟಿದ್ದ ಭಾಷಣದಲ್ಲಿನ 11 ಪ್ಯಾರಾಗಳ ಬಗ್ಗೆ ರಾಜಭವನ ಆಕ್ಷೇಪವನ್ನು ಎತ್ತಿತ್ತು. ಈ 11 ಅಂಶಗಳನ್ನು ತೆಗೆದು ಹಾಕದೇ ಇದ್ದರೆ ರಾಜ್ಯಪಾಲರು ಈ ಬಾರಿ ಭಾಷಣನೇ ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಈ ಬಾರಿಯ ವರ್ಷದ ಮೊದಲ ಅಧಿವೇಶನಕ್ಕೆ ರಾಜ್ಯಪಾಲರು ಬರೋದೇ ಇಲ್ವೇನೋ, ಈ ಮೂಲಕ ದಶಕಗಳಿಂದ ನಡ್ಕೊಂಡು ಬರ್ತಾ ಇರೋ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಡಲಾಗುತ್ತಾ ಅನ್ನೋ ಅನುಮಾನಗಳು ಕಾಣ್ತಾ ಇದ್ವು. ಆದರೆ ರಾಜ್ಯಪಾಲರು ಸದನಕ್ಕೆ ಬಂದರು, ಜಂಟಿ ಅಧಿವೇಶನದಲ್ಲಿ ಭಾಗಿನೂ ಆದರು. ಸರ್ಕಾರ ಬರ್ಕೊಟ್ಟಿದ್ದ ಸಂಪೂರ್ಣ ಭಾಷಣವನ್ನು ಅವರು ಓದೋದಕ್ಕೆ ಹೋಗಲಿಲ್ಲ. ಬದಲಾಗಿ ತಾವೇ ಸಿದ್ಧಪಡಿಸಿಕೊಂಡು ಬಂದಿದ್ದ 2 ಸಾಲುಗಳ ಭಾಷಣವನ್ನು ಅವರು ಓದಿದರು. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ಅಭಿವೃದ್ಧಿಯನ್ನು 2 ಪಟ್ಟು ಹೆಚ್ಚಿಸಲು ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ ಅಂದು ರಾಜ್ಯಪಾಲರು ಭಾಷಣನ ಮುಗಿಸಿದ್ರು. ಅದಾದ ಮರುಕ್ಷಣವೇ ಅವರು ಸಭೆಯಿಂದ ಎದ್ದು ಹೊರ ನಡೆದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ರಾಜ್ಯಪಾಲರನ್ನು ಅಡ್ಡಗಟ್ಟಿ ಘೇರಾವ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಸಾಕಷ್ಟು ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ರಾಜ್ಯಪಾಲರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಅವರ ಹಾದಿಯನ್ನು ತಡೆಯೋ ಪ್ರಯತ್ನಗಳು ನಡೆದವು. ಒಟ್ಟಲ್ಲಿ ರಾಜ್ಯದ ಜಂಟಿ ಅಧಿವೇಶನದಲ್ಲಿ ದೊಡ್ಡ ಡ್ರಾಮಾನೇ ಸೃಷ್ಟಿಯಾಯಿತು. ಗೆಳೆಯರೆ, ಇಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸರ್ಕಾರ ಬರ್ಕೊಟ್ಟಿದ್ದ ಭಾಷಣವನ್ನು ಸಂಪೂರ್ಣವಾಗಿ ಓದದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಸಾಮಾನ್ಯವಾಗಿರೋ ಸಂಪ್ರದಾಯ ಏನು ಅಂದರೆ, ರಾಜ್ಯ ಸರ್ಕಾರ
ಸಂವಿಧಾನದ ಕಲಂ 176ರ ಅಡಿಯಲ್ಲಿ ಭಾಷಣವೊಂದನ್ನು ಬರೆದುಕೊಡುತ್ತೆ. ಅದನ್ನು ರಾಜ್ಯಪಾಲರು ಓದ್ತಾರೆ. ಅದರಲ್ಲಿ ಸರ್ಕಾರದ ಕಾರ್ಯಗಳು, ಸಾಧನೆಗಳ ವಿವರ ಇರುತ್ತೆ. ಅದನ್ನು ರಾಜ್ಯಪಾಲರು ನನ್ನ ಸರ್ಕಾರ ಅಂತ ಹೇಳ್ಕೊಂಡು ಓದ್ತಾ ಹೋಗ್ತಾರೆ. ಆದರೆ ಈ ಬಾರಿಯ ಭಾಷಣದಲ್ಲಿ ಸಾಕಷ್ಟು ವಿವಾದಾತ್ಮಕ ಅಂಶಗಳಿದ್ವು ಅನ್ನತ್ತೆ ರಾಜಭವನ. ಈ ಭಾಷಣದಲ್ಲಿ ತೆರಿಗೆ ಹಂಚಿಕೆ ವಿಷಯದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತಲೂ, ವಿಬಿಜಿ ರಾಮ್ಜಿ ಯೋಜನೆಗಳ ವಿರುದ್ಧ ಒಂದಷ್ಟು ವಿಷಯಗಳಿದ್ವು. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ನಿಲುವುಗಳನ್ನು ರಾಜ್ಯಪಾಲರ ಭಾಷಣಕ್ಕೆ ಸೇರಿಸಲಾಗಿತ್ತು. ಹೀಗಾಗಿ ಆ ಭಾಷಣವನ್ನು ನೋಡಿದ ರಾಜ್ಯಪಾಲರು ಅದರಲ್ಲಿನ 11 ಅಂಶಗಳನ್ನು ತೆಗೆಯೋದಕ್ಕೆ ಸೂಚನೆ ಕೊಟ್ಟರು. ಆದರೆ ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಲಿಲ್ಲ. ಹೀಗಾಗಿ ರಾಜ್ಯಪಾಲರು ಭಾಷಣವನ್ನು ಓದದೆ ನಿರ್ಗಮಿಸಿದ್ದಾರೆ. ಇಲ್ಲಿ ರಾಜ್ಯಪಾಲರು ಇಷ್ಟೊಂದು ಹಠ ಹಿಡಿಯೋದಕ್ಕೆ ಕಾರಣ ರಾಜ್ಯ ಸರ್ಕಾರ ತನ್ನ ಭಾಷಣದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಒಂದಷ್ಟು ಮಾತುಗಳನ್ನು ಸೇರಿಸಿತ್ತು ಅನ್ನೋದು. ಗೆಳೆಯರೆ, ನಮ್ಮದು ಪ್ರಜಾಪ್ರಭುತ್ವ ಜೊತೆಗೆ ಒಕ್ಕೂಟ ವ್ಯವಸ್ಥೆ ಕೂಡ. ಇಲ್ಲಿ ಅಭಿಪ್ರಾಯ ಭೇದಗಳನ್ನು ವ್ಯಕ್ತಪಡಿಸುವ ಅಧಿಕಾರ ಎಲ್ಲರಿಗೂ ಇರುತ್ತೆ. ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಗಳು ಮಾತಾಡಬಾರ್ದು ಅಂತಲೂ ಇಲ್ಲ. ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನು ಪ್ರತಿಭಟಿಸಬಾರ್ದು, ವಿರೋಧಿಸಬಾರ್ದು ಅಂತ ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ನಮ್ಮದು ಡಿಕ್ಟೇಟರ್ ವ್ಯವಸ್ಥೆ ಅಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಕೆಲ ನಿಲುವುಗಳನ್ನು ರಾಜ್ಯ ಸರ್ಕಾರ ವಿರೋಧಿಸಿದರೆ ಅದರಲ್ಲಿ ಯಾವ ತಪ್ಪನ್ನು ಹುಡುಕೋದಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಏನಿದೆ ಅದು ಈಗಾಗಲೇ ರಾಷ್ಟ್ರಪತಿಗಳಿಂದ ಅಂಕಿತಕ್ಕೆ ಒಳಗಾಗಿ ಕಾಯ್ದೆಯಾಗಿ ರೂಪುಗೊಂಡಿದೆ. ಇನ್ನು ರಾಷ್ಟ್ರಪತಿಗಳು ಅಂಕಿತ ಹಾಕಿದ ನಂತರ ಅದೇ ರಾಷ್ಟ್ರಪತಿಗಳನ್ನು ರಾಜ್ಯದಲ್ಲಿ ಪ್ರತಿನಿಧಿಸುವ ರಾಷ್ಟ್ರಪತಿಗಳಿಂದಲೇ ನೇಮಕವಾಗುವ ರಾಜ್ಯಪಾಲರು ವಿರೋಧಿಸುವುದು ಸರಿಯಲ್ಲ. ಹೀಗಾಗಿ ರಾಜ್ಯಪಾಲರು ಈ ಭಾಷಣವನ್ನು ಓದಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಇನ್ನು ಈ ಭಾಷಣದಲ್ಲಿ 2ರಿಂದ 11ನೇ ಪ್ಯಾರಾದವರೆಗೆ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗಳೇ ಇವೆ. ರಾಜ್ಯ ಸರ್ಕಾರವನ್ನು ಕೇಂದ್ರ ದಮನ ಮಾಡ್ತಾ ಇದೆ, ಮನ್ರೇಗಾ ಯೋಜನೆಯನ್ನು ರದ್ದು ಮಾಡಿದೆ, ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದೆ, ಇಂಥ ವಿಷಯಗಳೇ ಇವೆ. ಇದನ್ನೇ ರಾಜ್ಯಪಾಲರು ವಿರೋಧಿಸಿ ಭಾಷಣ ಮಾಡದೆ ಎದ್ದು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯಪಾಲರ ಈ ಕ್ರಮವನ್ನು ಮುಖ್ಯಮಂತ್ರಿಗಳಾದಿಯಾಗಿ ಆಡಳಿತ ಪಕ್ಷದ ನಾಯಕರು ವಿರೋಧಿಸಿದ್ದಾರೆ. ರಾಜ್ಯಪಾಲರು ತಾವೇ ಸಿದ್ಧಪಡಿಸಿಕೊಂಡು ಬಂದಿದ್ದ ಭಾಷಣವನ್ನು ಓದೋದ್ರ ಮೂಲಕ ಸಂವಿಧಾನಕ್ಕೆ, ಸರ್ಕಾರಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿ ಆ ಬಳಿಕ ಭಾಷಣವನ್ನು ಜಂಟಿ ಸದನದಲ್ಲಿ ಮಂಡಿಸಿದ್ದಾರೆ. ಆ ಭಾಷಣದ ಪ್ರತಿ ಎಲ್ಲ ಶಾಸಕರಿಗೂ ಸಿಕ್ಕಿದೆ. ಹಾಗೇನೆ ರಾಜ್ಯಪಾಲರು ಸಂವಿಧಾನದ 176ನೇ ವಿಧಿಯನ್ನು ಗೌರವಿಸದೆ ಭಾಷಣ ಓದದೆ ಎದ್ದು ಹೋಗಿದ್ದಾರೆ. ಇದು ಸಂವಿಧಾನಕ್ಕೆ ಹಾಗೂ ಚುನಾಯಿತ ಸರ್ಕಾರಕ್ಕೆ ಮಾಡುವ ಅವಮಾನ. ರಾಜ್ಯಪಾಲರ ಭಾಷಣದಲ್ಲಿದ್ದ ಅಷ್ಟೂ ಅಂಶಗಳು ರಾಜ್ಯ ಸರ್ಕಾರದ ನಿಲುವುಗಳಾಗಿವೆ. ಹೀಗಾಗಿ ಅದನ್ನು ರಾಜ್ಯಪಾಲರು ಓದಲೇಬೇಕಿತ್ತು ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ರಾಜ್ಯಪಾಲರ ಈ ವರ್ತನೆ ಸಂವಿಧಾನ ವಿರೋಧಿನ? ನಿಯಮಾವಳಿಗಳು ಇಲ್ಲಿ ಏನು ಹೇಳುತ್ತವೆ? ಗೆಳೆಯರೆ, ರಾಜ್ಯಪಾಲರು ಸದನಕ್ಕೆ ಹಾಜರಾಗೋದಿಲ್ಲ ಅಂತ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದು ಕೂಡ ಒಂದು. ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲೇಬೇಕಾಗತ್ತೆ. ವರ್ಷದ ಪ್ರಾರಂಭದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು ಅನ್ನೋದು ಕಡ್ಡಾಯ. ಭಾಷಣದ ವಿಷಯದ ಮೇಲೆ ರಾಜ್ಯಪಾಲರು ಯಾವ ಸ್ವತಂತ್ರ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ರಾಜ್ಯಪಾಲರು ಭಾಷಣ ಮಾಡೋದಿಲ್ಲ ಅಂತ ನಿರಾಕರಿಸಿದರೆ ಅದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸಾಂವಿಧಾನಿಕ ಕರ್ತವ್ಯದ ನಿರಾಕರಣೆ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಈ ಭಾಷಣವನ್ನ ಸಂವಿಧಾನದ 176ನೇ ವಿಧಿಯ ಅಡಿಯಲ್ಲಿ ಸಿದ್ಧಪಡಿಸಲಾಗಿರುತ್ತೆ. ಅದನ್ನು ರಾಜ್ಯಪಾಲರು ಓದಲೇಬೇಕಾಗತ್ತೆ. ಇಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೂ ರಾಜ್ಯ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ಅವರು ಬರ್ಕೊಟ್ಟ ಭಾಷಣವನ್ನು ಓದದೆ ರಾಜ್ಯಪಾಲರು ಹಾಗೆ ಎದ್ದು ಹೋಗೋ ಹಾಗಿಲ್ಲ. ಹಾಗೆ ಮಾಡಿದರೆ ಅದು ಅಸಂವಿಧಾನಿಕ ಅಂತ ಕರೆಸ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ರಾಜ್ಯಪಾಲರ ಭಾಷಣವನ್ನು 2-3 ಗಂಟೆಗಳಷ್ಟು ಉದ್ದಕ್ಕೆ ಬರೆದು ಕೊಟ್ಟಿದ್ರೆ, ಅಷ್ಟು ಉದ್ದದ ಭಾಷಣ ಓದೋದಕ್ಕೆ ರಾಜ್ಯಪಾಲರ ಆರೋಗ್ಯ ಸಪೋರ್ಟ್ ಮಾಡದೇ ಇದ್ದರೆ, ಅಥವಾ ಆ ಭಾಷಣದಲ್ಲಿ ಬರೀ ಸುಳ್ಳುಗಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷವನ್ನುಂಟು ಮಾಡೋ ಥರದ ಭಾಷಣ ಅದಾಗಿದ್ದರೆ ಆಗಲೂ ರಾಜ್ಯಪಾಲರದನ್ನು ಓದಬೇಕಾ?
ಬಹುಶಃ ರಾಜ್ಯಪಾಲರ ವಿಧಿ ನಿರ್ವಹಣೆಯನ್ನ ನಿರ್ವಚಿಸುವ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು, ಸಮಸ್ಯೆಗಳು, ಸಂದರ್ಭಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡದಂತಿಲ್ಲ. ಇನ್ನು ಇಷ್ಟು ವರ್ಷ ಇಂಥ ಸಮಸ್ಯೆಗಳೇನು ಕಾಣಿಸ್ಕೊಂಡಿರಲಿಲ್ಲ. ಯಾಕೆಂದರೆ ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಬಹುತೇಕ ಒಂದೇ ಪಕ್ಷದ ಸರ್ಕಾರಗಳಿರ್ತಾ ಇದ್ವು. ಇನ್ನು ಕೇಂದ್ರ ರಾಜ್ಯಗಳ ನಡುವೆ ತೀರಾ ವಿರೋಧ, ತೀರಾ ದ್ವೇಷ ರಾಜಕಾರಣ ಕೂಡ ಇಷ್ಟು ದಿನ ಕಾಣ್ತಾ ಇರಲಿಲ್ಲ. ಆದರೆ ಈಗ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಹೀಗಾಗಿ ರಾಜ್ಯಪಾಲರ ವಿಧಿ ನಿರ್ವಹಣೆಯಲ್ಲಿ ಕೂಡ ಸಾಕಷ್ಟು ಸಂಘರ್ಷಾತ್ಮಕತೆ ಕಾಣಿಸ್ತಾ ಇದೆ. ಸೊ ಈ ವಿಷಯಗಳಲ್ಲಿ ಒಂದಷ್ಟು ಚರ್ಚೆಗಳಾಗಬೇಕಾದ ಅಗತ್ಯ ಇನ್ನು ಮುಂದೆ ಖಂಡಿತ ಇರುತ್ತೆ. ಹಾಗೆ ರಾಜ್ಯಪಾಲರ ಹುದ್ದೆ ಅನ್ನೋದು ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಹೇರುವ ಒಂದು ಸಂಘರ್ಷಾತ್ಮಕ ಹುದ್ದೆ ಆಗಬಾರದು. ಆದರೆ ಇತ್ತೀಚೆಗೆ ಒಂದಷ್ಟು ರಾಜ್ಯಗಳಲ್ಲಿ ಅದನ್ನು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಸರ್ಕಾರಗಳು ರಾಜ್ಯಪಾಲರ ಬಾಯಲ್ಲಿ ಕೇಂದ್ರದ ವಿರುದ್ಧ ಟೀಕೆಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ರಾಜ್ಯಪಾಲರು ಕೂಡ ಇಂಥ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಾರೆ. ರಾಜ್ಯಪಾಲರಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಗೊತ್ತಿರೋದಿಲ್ಲ ಅಂತಲ್ಲ, ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಅವರೂ ಮಾಡಿಕೊಂಡಿರ್ತಾರೆ. ಇಲ್ಲಿ ರಾಷ್ಟ್ರಪತಿಗಳ ಅಂಕಿತವನ್ನು ಮುಂದಿಟ್ಟುಕೊಂಡು ರಾಜ್ಯಪಾಲರು ಕೂಡ ಒಂದು ಆಟ ಕಟ್ಟಿದ್ದಾರೆ. ಈಗ ದಕ್ಷಿಣ ಭಾರತದ 3 ರಾಜ್ಯಗಳಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ಒಂದು ಸಂಘರ್ಷ ಅಂತೂ ಶುರುವಾಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕರ್ನಾಟಕದಲ್ಲಿ ಇಂಥ ವಿವಾದಗಳು ಇಷ್ಟು ವರ್ಷ ಇರಲಿಲ್ಲ. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಒಂದಷ್ಟು ಕಿರಿಕಾದರೂ ನಮ್ಮಲ್ಲಿನ ರಾಜ್ಯಪಾಲರು ಸರ್ಕಾರ ಬರುಕೊಟ್ಟ ಭಾಷಣವನ್ನು ಓದಿ ಎದ್ದು ಹೋಗಿದ್ರು. ಆದರೆ ಈಗ ಯಾಕೆ ಹಿಂಗಾಗ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮನೇಲಿ ಕಾಡದೇ ಇರುವುದಿಲ್ಲ. ಇಲ್ಲಿ ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಅಂತ ಕೇಂದ್ರ ಸರ್ಕಾರ ಬದಲಿಸಿದೆ ಅನ್ನೋ ಅಂಶವನ್ನು ಇಟ್ಕೊಂಡು ಕೇಂದ್ರದ ವಿರುದ್ಧ ಪ್ರತಿಪಕ್ಷಗಳು ಒಂದಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇವೆ. ಗೆಳೆಯರೆ, ತಮಿಳುನಾಡಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಇರೋ ಸರ್ಕಾರಗಳಿಗೆ ಬಿಜೆಪಿಯ ಜೊತೆ ಸೈದ್ಧಾಂತಿಕ ಬಿಕ್ಕಟ್ಟಿದೆ, ಸೈದ್ಧಾಂತಿಕ ವಿರೋಧಗಳಿವೆ. ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಬಂಧ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಲುವುಗಳ ವಿರುದ್ಧ ಬಿಜೆಪಿಯ ವಿರೋಧಿ ಪಕ್ಷಗಳಿರುವ ರಾಜ್ಯಗಳಲ್ಲಿ ಒಂದಷ್ಟು ಅಸಮಾಧಾನ, ಪ್ರತಿಭಟನೆ, ಪ್ರತಿರೋಧಗಳು ಇದ್ದೇ ಇವೆ. ಅದಕ್ಕೀಗ ಈ ವಿಬಿಜಿ ರಾಮ್ಜಿ ಅನ್ನೋ ಒಂದು ಕಾರಣ ಸಿಗ್ತಾ ಇದೆ. ಅದನ್ನಿಟ್ಟುಕೊಂಡು ಅವರು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಾಗಲೇ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದಿರೋದ್ರಿಂದ ಅದನ್ನು ಸದ್ಯಕ್ಕೆ ಬದಲಾಯಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಅದು ರಾಜ್ಯಗಳಿಗೂ ಗೊತ್ತಿದೆ. ಹೀಗಾಗಿ ರಾಜ್ಯಪಾಲರ ಬಾಯಲ್ಲಿ ಒಂದಷ್ಟು ವಿರೋಧಿ ಹೇಳಿಕೆಗಳನ್ನು ಕೊಡಿಸೋ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇವೆ. ಅದರ ಪರಿಣಾಮ ರಾಜ್ಯಪಾಲರು ಮತ್ತು ರಾಜ್ಯದ ಚುನಾಯಿತ ಸರ್ಕಾರಗಳ ನಡುವೆ ಒಂದು ಸಂಘರ್ಷ ಉಂಟಾಗ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.